ಅಮೆರಿಕದ F1 J1 ವೀಸಾ ರೂಲ್ಸ್ ಬದಲಾವಣೆ. ಸೆಪ್ಟೆಂಬರ್ 15ರ ಡೆಡ್ ಲೈನ್ ಕೊಟ್ಟ ಟ್ರಂಪ್. ಎಸ್ ವೀಕ್ಷಕರೇ, ಅಮೆರಿಕದಲ್ಲಿ ಓದಬೇಕು, ಉನ್ನತ ಶಿಕ್ಷಣ ಪಡೆದು ಅಲ್ಲಿಯೇ ನೌಕರಿ ಗಿಟ್ಟಿಸಿಕೊಂಡು ದೊಡ್ಡ ಮಟ್ಟದ ಕರಿಯರ್ ನ ಕಟ್ಕೊಳ್ಬೇಕು ಅನ್ನೋದು ಕೋಟ್ಯಾಂತರ ಭಾರತೀಯ ವಿದ್ಯಾರ್ಥಿಗಳ ಕನಸು. ಆದ್ರೆ ಈಗ ಆ ಕನಸಿಗೆ ಅಮೆರಿಕ ಸರ್ಕಾರ ಬ್ರೇಕ್ ಹಾಕಿದ್ಯಾ? ನೀವು F1 ಅಥವಾ J1 ವಿದ್ಯಾರ್ಥಿ ವೀಸಾದಲ್ಲಿ ಅಮೆರಿಕದಲ್ಲಿ ವ್ಯಾಸಂಗ ಮಾಡ್ತಿದ್ದೀರಾ, ಅಥವಾ ರಜೆಗೆಂದು ಭಾರತಕ್ಕೆ ಬಂದಿದ್ದು ಮತ್ತೆ ಅಮೆರಿಕಕ್ಕೆ ಮರಳಲು ಕಾಯ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದ್ರೆ US ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಂದ್ರೆ DHS ತನ್ನ ಇತಿಹಾಸದಲ್ಲಿ ಅತ್ಯಂತ ಕಠಿಣವಾದ ವೀಸಾ ನಿಯಮವನ್ನ ಜಾರಿಗೆ ತಂದಿದೆ. ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಯೂನಿವರ್ಸಿಟಿಗಳು ತಮ್ಮ ವಿದೇಶಿ ವಿದ್ಯಾರ್ಥಿಗಳಿಗೆ ತಕ್ಷಣವೇ ಸಂದೇಶ ರವಾನಿಸಿದೆ. ಸೆಪ್ಟೆಂಬರ್ 15ರ ಒಳಗಾಗಿ ಅಮೆರಿಕಕ್ಕೆ ಮರಳಿ, ಇಲ್ಲದಿದ್ದರೆ ನಿಮ್ಮ ವೀಸಾ ಸೌಲಭ್ಯವನ್ನ ಕಳೆದುಕೊಳ್ಳುತ್ತೀರಾ ಎಂದು ಆತಂಕಕಾರಿ ಎಚ್ಚರಿಕೆ ನೀಡಿದೆ. ಹಾಗಾದ್ರೆ ಏನಿದು ಫೈನಲ್ ರೂಲ್? ಹಳೆಯ ನಿಯಮದಲ್ಲಿದ್ದ ಡ್ಯೂರೇಷನ್ ಆಫ್ ಸ್ಟೇಟಸ್ ರದ್ದಾಗ್ತಿದೆಯಾ? ಹೊಸ ನಿಯಮದಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ಉಂಟಾಗುವ ನಷ್ಟಗಳೇ? PhD ಮತ್ತು ರಿಸರ್ಚ್ ಮಾಡುತ್ತಿರುವವರ ಗತಿ ಏನು? ಅಮೆರಿಕದ ಬದಲಾದ ವಿದ್ಯಾರ್ಥಿ ವೀಸಾ ನಿಯಮದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಹಳೆಯ ನಿಯಮ ವರ್ಸಸ್ ಹೊಸ ನಿಯಮ. ವೀಕ್ಷಕರೇ, ಈ ಮೊದಲು ನಾವು ಹಳೆಯ ನಿಯಮ ಮತ್ತು ಹೊಸ ನಿಯಮಕ್ಕೆ ಇರುವ ವ್ಯತ್ಯಾಸವನ್ನು ತಿಳಿಯೋಣ. ಹಳೆಯ ನಿಯಮದಲ್ಲಿ ಡ್ಯೂರೇಷನ್ ಆಫ್ ಸ್ಟೇಟಸ್ ಎಷ್ಟು ದಿನ ಅಮೆರಿಕದಲ್ಲಿ F1 ವಿದ್ಯಾರ್ಥಿ ವೀಸಾ ಹೊಂದಿದವರಿಗೆ ನಿರ್ದಿಷ್ಟ ಗಡುವು ಇರ್ತಿರ್ಲಿಲ್ಲ. ಅಂದರೆ ನಿಮ್ಮ ಕಾಲೇಜು ಕೋರ್ಸ್ ಮುಗಿಯುವವರೆಗೆ ಅಥವಾ ನಿಮ್ಮ ವ್ಯಾಸಂಗ ಮುಂದುವರಿಯುವವರೆಗೆ ನೀವು ಅಧಿಕೃತವಾಗಿ ಅಮೆರಿಕದಲ್ಲಿ ಉಳಿಬಹುದಿತ್ತು. ನಿಮ್ಮ ಡಿಗ್ರಿಗೆ 4 ವರ್ಷ ಬೇಕೋ ಅಥವಾ 5 ವರ್ಷ ಬೇಕೋ ಅಥವಾ 6 ವರ್ಷ ಬೇಕೋ, ಕೋರ್ಸ್ ಸಕ್ರಿಯವಾಗಿದ್ದರೆ ವೀಸಾ ಚಿಂತೆ ಇರಲಿಲ್ಲ. ಹೊಸ ನಿಯಮದಲ್ಲಿ ಫಿಕ್ಸ್ಡ್ 4 ವರ್ಷಗಳ ಮಿತಿ ಇದೆ. ಈಗ DHS ತಂದಿರುವ ಹೊಸ ನಿಯಮದ ಪ್ರಕಾರ ಈ ಡ್ಯೂರೇಷನ್ ಆಫ್ ಸ್ಟೇಟಸ್ ಪದ್ಧತಿಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗ್ತಾ ಇದೆ. ಇದರ ಬದಲಿಗೆ ಒಬ್ಬ ವಿದ್ಯಾರ್ಥಿಗೆ ಗರಿಷ್ಠ 4 ವರ್ಷಗಳ ನಿಗದಿತ ಅವಧಿ ಮಾತ್ರ ನೀಡಲಾಗುತ್ತದೆ. F1 ವಿದ್ಯಾರ್ಥಿಗಳು, J1 ಎಕ್ಸ್ಚೇಂಜ್ ವಿಸಿಟರ್ಸ್ ಮತ್ತು I ವೀಸಾ ಹೊಂದಿರುವ ವಿದೇಶಿ ಪತ್ರಕರ್ತರಿಗೆ ಈ ನಿಯಮ ಅನ್ವಯಿಸಲಿದೆ. ಇಷ್ಟೇ ಅಲ್ಲ, ಕೋರ್ಸ್ ಮುಗಿದ ನಂತರ ಅಮೆರಿಕದಲ್ಲಿ ಉಳಿದುಕೊಳ್ಳಲು ಅಥವಾ ಮುಂದಿನ ಪ್ಲಾನ್ ಮಾಡಲು ಸಿಗುತ್ತಿದ್ದ 60 ದಿನಗಳ ಗ್ರೇಸ್ ಪೀರಿಯಡ್ ಅನ್ನ ಈ ಕೇವಲ 30 ದಿನಗಳಿಗೆ ಇಳಿಸಲಾಗಿದೆ. ಅಂದರೆ ನಿಮ್ಮ ಶಿಕ್ಷಣ ಮುಗಿದ 30 ದಿನಗಳ ಒಳಗೆ ನೀವು ದೇಶವನ್ನ ತೊರೆಯಬೇಕು, ಇಲ್ಲವೇ ಹೊಸ ವೀಸಾ ಅಥವಾ ಎಕ್ಸ್ಟೆನ್ಷನಲ್ ಪಡೆದಿರಬೇಕು. ಒಂದು ವೇಳೆ ನಿಮ್ಮ ಕೋರ್ಸ್ 4 ವರ್ಷಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಂಡರೆ ನೀವು ಸುಮ್ಮನೆ ಕುಳಿತುಕೊಳ್ಳುವಂತಿಲ್ಲ. ನೀವು US ಪೌರತ್ವ ಮತ್ತು ವಲಸೆ ಸೇವೆಗಳಿಗೆ ಫಾರ್ಮ್ I-539 ಮೂಲಕ ವೀಸಾ ವಿಸ್ತರಣೆಗೆ ಅರ್ಜಿ ಸಲ್ಲಿಸಿ ಅಧಿಕೃತ ಅನುಮೋದನೆ ಪಡೆಯಲೇಬೇಕು. ವಿಶ್ವವಿದ್ಯಾಲಯಗಳ ಎಚ್ಚರಿಕೆ, ಸೆಪ್ಟೆಂಬರ್ 15ರ ಗಡುವು. ಈ ಹೊಸ ನಿಯಮವು ಸೆಪ್ಟೆಂಬರ್ 15ರಿಂದ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಇದೇ ಕಾರಣಕ್ಕೆ ಅಮೆರಿಕದ ಪ್ರಮುಖ ವಿಶ್ವವಿದ್ಯಾಲಯಗಳು ತಮ್ಮ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುತ್ತಿವೆ. ಉದಾಹರಣೆಗೆ, ಪ್ರಸಿದ್ಧ ಕೊಲಂಬಿಯಾ ಯೂನಿವರ್ಸಿಟಿ ತನ್ನ ವಿದೇಶಿ ವಿದ್ಯಾರ್ಥಿಗಳಿಗೆ ಕಳುಹಿಸಿರುವ ಅಧಿಕೃತ ನೋಟಿಸ್ ನಲ್ಲಿ ಹೀಗೆ ಹೇಳಿದೆ: ಈ ಹೊಸ ಫೈನಲ್ ರೂಲ್ ಜಾರಿಗೆ ಬರಲು 60 ದಿನಗಳ ಕಾಲಾವಕಾಶವಿದೆ. ಆದ್ದರಿಂದ ಹಳೆಯ ಇಮಿಗ್ರೇಷನ್ ಚೌಕಟ್ಟಿನಲ್ಲಿ ಇರುವ ಸೌಲಭ್ಯಗಳನ್ನು ಪಡೆಯಲು ಎಲ್ಲ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ತರಗತಿಗಳು ಪ್ರಾರಂಭವಾಗುವ ಮೊದಲು, ಅಂದರೆ ಸೆಪ್ಟೆಂಬರ್ 8ರ ಒಳಗಾಗಿ ಅಥವಾ ಸೆಪ್ಟೆಂಬರ್ 15ರ ಒಳಗಾಗಿ ನ್ಯೂಯಾರ್ಕ್ಗೆ ಅಮೆರಿಕಕ್ಕೆ ಮರಳುವುದು ಕಡ್ಡಾಯ ಎಂದು ಹೇಳಿದೆ. ಇದರ ಅರ್ಥವೇನು ಗೊತ್ತಾ? ಸೆಪ್ಟೆಂಬರ್ 15ಕ್ಕಿಂತ ಮೊದಲು ನೀವು ಅಮೆರಿಕದ ನೆಲದಲ್ಲಿದ್ದರೆ ನೀವು ಹಳೆಯ ಸಿಸ್ಟಮ್ನ ಅಡಿಯಲ್ಲೇ ಮುಂದುವರಿಯಬಹುದು. ಒಂದು ವೇಳೆ ಸೆಪ್ಟೆಂಬರ್ 15 ನಂತರ ನೀವು ಅಮೆರಿಕಕ್ಕೆ ಎಂಟ್ರಿ ಕೊಟ್ಟರೆ ಹೊಸ 4 ವರ್ಷಗಳ ಕಠಿಣ ನಿಯಮ ನಿಮಗೂ ಅನ್ವಯಿಸುತ್ತೆ. ಯಾರಿಗೆ ಹಳೆ ನಿಯಮ ಮುಂದುವರಿಯುತ್ತದೆ? ಯಾವ ವಿದ್ಯಾರ್ಥಿಗಳಿಗೆ ಬಿಗ್ ರಿಲೇ? ಹಾಗಾದ್ರೆ ಈಗಾಗಲೇ ಅಮೆರಿಕದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಕಥೆ ಏನು? ಅವರಿಗೆ ಈ ನಿಯಮ ತಕ್ಷಣವೇ ಅನ್ವಯಿಸುತ್ತದೆಯಾ? DHS ನೀಡಿರುವ ಸ್ಪಷ್ಟನೆಯ ಪ್ರಕಾರ ಯಾರಿಗೆ ವಿನಾಯಿತಿ? ಸೆಪ್ಟೆಂಬರ್ 15ಕ್ಕಿಂತ ಮೊದಲು ಅಮೆರಿಕದಲ್ಲಿದ್ದು ಡ್ಯೂರೇಷನ್ ಆಫ್ ಸ್ಟೇಟಸ್ ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಫಾರ್ಮ್ I-20 ನಲ್ಲಿ ನಮೂದಿಸಲಾದ ಕಾರ್ಯಕ್ರಮ ಮುಕ್ತಾಯದ ದಿನಾಂಕದವರೆಗೆ ಅಮೆರಿಕದಲ್ಲಿ ಇರಬಹುದು. ಇನ್ನು ಅನುಮೋದಿತ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಮುಗಿಯುವವರೆಗೆ ಅವರಿಗೆ ಹಳೆಯ ನಿಯಮದಂತೆ ಇರಲು ಅವಕಾಶವಿದೆ. ಆದರೆ ಈ ವಿನಾಯಿತಿಗೂ ಸಹ ಸರ್ಕಾರ ಒಂದು ಗರಿಷ್ಠ ಮಿತಿಯನ್ನು ಹೇರಿದೆ. ಯಾವುದೇ ಕಾರಣಕ್ಕೂ ನವೆಂಬರ್ 14, 2030ರ ನಂತರ ಮುಂದುವರಿಯುವುದಿಲ್ಲ. ಅಂದರೆ ಹಳೆಯ ವಿದ್ಯಾರ್ಥಿಗಳಾಗಿದ್ದರೂ ಸಹ 2030ರ ನವೆಂಬರ್ 14ರ ಒಳಗೆ ಆಗಿ ತಮ್ಮ ಎಲ್ಲಾ ವ್ಯಾಸಂಗ ಮತ್ತು ಗ್ರೇಸ್ ಪೀರಿಯಡ್ ಮುಗಿಸಿ ನಿರ್ಗಮಿಸಬೇಕಾಗುತ್ತದೆ. ಭಾರತೀಯ ವಿದ್ಯಾರ್ಥಿಗಳೇನು ಎಫೆಕ್ಟ್?
ಈ ಹೊಸ ನಿಯಮ ಜಾರಿಗೆ ಬರುತ್ತಿದ್ದಂತೆಯೇ ಅಮೆರಿಕದಲ್ಲಿರುವ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳು ತಮ್ಮ ವೃತ್ತಿಪರದಲ್ಲಿ ಭಾರಿ ಆತಂಕವನ್ನ ಮೂಡಿದೆ. ಯಾಕೆಂದ್ರೆ ಈ 4 ವರ್ಷಗಳ ಮಿತಿ ಎನ್ನುವುದು ಪ್ರಾಯೋಗಿಕವಾಗಿ ಅಸಾಧ್ಯ ಎನ್ನುತ್ತಿದ್ದಾರೆ ತಜ್ಞರು. ಫೌಂಡೇಶನ್ ಫಾರ್ ಇಂಡಿಯಾ ಅಂಡ್ ಇಂಡಿಯನ್ ಡಯಾಸ್ಪೋರಾ ಸ್ಟಡೀಸ್ ನ ನೀತಿ ಮತ್ತು ತಂತ್ರಜ್ಞಾನದ ಮುಖ್ಯಸ್ಥರಾದ ಖಂಡೇರಾವ್ ಕಂದ್ರ ಅವರು ಈ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅವರ ಪ್ರಕಾರ ಈ ನಿಯಮದಿಂದ ಉಂಟಾಗುವ ಪ್ರಮುಖ ತೊಂದರೆಗಳು ಇಲ್ಲಿವೆ. ಮೊದಲನೇದು ಕೋರ್ಸ್ಗಳ ನೈಜ ಅವಧಿ. ಅಮೆರಿಕದಲ್ಲಿ ಬ್ಯಾಚುಲರ್ ಡಿಗ್ರಿ ಪೂರ್ಣಗೊಳಿಸಲು ಸರಾಸರಿ 52 ತಿಂಗಳು ಅಂದರೆ 4.3 ವರ್ಷ ಬೇಕಾಗುತ್ತದೆ. ಇನ್ನು PhD ಮುಗಿಸಲು ಸರಾಸರಿ 5.7 ವರ್ಷಗಳು ಬೇಕು. ವೈದ್ಯಕೀಯ ಶಿಕ್ಷಣ ಮತ್ತು ರಿಸರ್ಚ್ ಸ್ಕಾಲರ್ಗಳಿಗೆ 5 ರಿಂದ 7 ವರ್ಷಗಳು ಬೇಕಾಗುತ್ತವೆ. ಹೀಗಿರುವಾಗ ಕೇವಲ 4 ವರ್ಷದ ಮಿತಿ ಹೇರಿದ್ರೆ ವಿದ್ಯಾರ್ಥಿಗಳು ಕೋರ್ಸ್ ಮಧ್ಯದಲ್ಲಿ ದೇಶ ತೊರೆಯಬೇಕಾಗುತ್ತೆ. ಎರಡನೇದು USCIS ಬ್ಯಾಕ್ಲಾಗ್ ಸಮಸ್ಯೆ. ವೀಸಾ ಅವಧಿ ಮುಗಿದರೆ ವಿಸ್ತರಣೆಗಾಗಿ ಫಾರ್ಮ್ I-539 ಹಾಕಬಹುದು ಎಂದು ಸರ್ಕಾರ ಹೇಳುತ್ತದೆ. ಆದರೆ ಸದ್ಯಕ್ಕೆ USCIS ಬಳಿ ಈಗಾಗಲೇ 1,10,00,000ಕ್ಕೂ ಹೆಚ್ಚು ಅರ್ಜಿಗಳು ಬಾಕಿ ಉಳಿದುಕೊಂಡಿವೆ. ಒಂದು ಅರ್ಜಿಯ ಪ್ರಕ್ರಿಯೆಗೆ ಕನಿಷ್ಠ 1 ವರ್ಷ ಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವೀಸಾ ಎಕ್ಸ್ಟೆನ್ಷನ್ ಸಿಗದೆ ತೂಗುಯ್ಯಾಲೆಯಲ್ಲಿದ್ದಾರೆ. ಮೂರನೇದಾಗಿ ಅಮೆರಿಕದ ಸಂಶೋಧನೆಗೆ ಹೊಡೆತ. ಭಾರತೀಯ ವಿದ್ಯಾರ್ಥಿಗಳು US ನ ಪ್ರಮುಖ ರಿಸರ್ಚ್ ಲ್ಯಾಬ್ಗಳಲ್ಲಿ ಮತ್ತು ಟೆಕ್ ನಾವೀನ್ಯತೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ವಿದ್ಯಾರ್ಥಿಗಳು ಮಧ್ಯದಲ್ಲೇ ಕಳುಹಿಸಿದರೆ US ಕಾಲೇಜುಗಳ ಲ್ಯಾಬ್ಗಳು ಬಂದ್ ಆಗಲಿವೆ, ರಿಸರ್ಚ್ ಯೋಜನೆಗಳು ನಿಂತು ಹೋಗಲಿವೆ. ಇದು ಅಮೆರಿಕದ ಪ್ರಗತಿಗೆ ಸ್ವಯಂಕೃತ ಅಪರಾಧವಾಗಲಿದೆ ಎಂದು FIIDS ಎಚ್ಚರಿಸಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು? ಹಾಗಾದ್ರೆ ಅಮೆರಿಕದಲ್ಲಿ ಓದುತ್ತಿರುವ ಮತ್ತು ಓದಲು ಹೊರಟಿರುವ ಭಾರತೀಯ ವಿದ್ಯಾರ್ಥಿಗಳು ಈಗ ಏನು ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಅದನ್ನ ನಾವು ನೋಡ್ತಾ ಹೋಗೋದಾದ್ರೆ, ತಕ್ಷಣವೇ ಅಮೆರಿಕಕ್ಕೆ ಮರಳಿ ನೀವು ಪ್ರಸ್ತುತ ರಜೆಯಲ್ಲಿದ್ದರೆ ಅಥವಾ ಭಾರತದಲ್ಲಿದ್ದರೆ ಸೆಪ್ಟೆಂಬರ್ 15ರ ಒಳಗಾಗಿ ಅಮೆರಿಕಕ್ಕೆ ಪ್ರಯಾಣಿಸಿ. I-20 ಫಾರಂ ಅನ್ನ ಪರಿಶೀಲಿಸಿ. ನಿಮ್ಮ ಫಾರ್ಮ್ I-20 ಯಲ್ಲಿರುವ ಕೋರ್ಸ್ ಪೂರ್ಣಗೊಳ್ಳುವ ದಿನಾಂಕವನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ. ಯೂನಿವರ್ಸಿಟಿಯ DSO ಜೊತೆ ಸಂಪರ್ಕದಲ್ಲಿರಿ. ನಿಮ್ಮ ಕಾಲೇಜಿನ DSO ಅವರನ್ನ ಸಂಪರ್ಕಿಸಿ. ನಿಮ್ಮ ವೀಸಾ ಸ್ಟೇಟಸ್ ಸುರಕ್ಷಿತವಾಗಿದೆಯೇ ಎಂಬುದನ್ನ ಖಚಿತಪಡಿಸಿಕೊಳ್ಳಿ. ಎಕ್ಸ್ಟೆನ್ಷನ್ ಪ್ಲಾನಿಂಗ್. ನಿಮ್ಮ ಕೋರ್ಸ್ 4 ವರ್ಷಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುವಂತಿದ್ದರೆ ಈಗಿನಿಂದಲೇ ಫಾರ್ಮ್ I-539 ವಿಸ್ತರಣಾ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅಮೆರಿಕದ ಈ ನೂತನ ವೀಸಾ ನಿಯಮಗಳು ಅಲ್ಲಿನ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದೇಶಿ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಭಾರತೀಯ ಸಮುದಾಯಕ್ಕೆ ಗಮನಾರ್ಹ ಸವಾಲುಗಳನ್ನು ತಂದೊಡ್ಡಲಿದೆ. ಹಳೆಯ ನಿಯಮಗಳಲ್ಲಿದ್ದ ವಿನಾಯಿತಿಗಳು ರದ್ದಾಗಿ ಕಟ್ಟುನಿಟ್ಟಾದ 4 ವರ್ಷಗಳ ಗಡುವು ಜಾರಿಗೆ ಬರುತ್ತಿರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಮತ್ತು ವೃತ್ತಿಪರ ಯೋಜನೆಗಳನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ಅವಲೋಕಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇಂತಹ ಸನ್ನಿವೇಶದಲ್ಲಿ ಆತಂಕಕ್ಕೆ ಒಳಗಾಗದೆ ಸೆಪ್ಟೆಂಬರ್ 15ರ ಗಡುವಿನೊಳಗೆ ಅಮೆರಿಕಕ್ಕೆ ಮರಳುವುದು ಮತ್ತು ವಿಶ್ವವಿದ್ಯಾಲಯದ ನಿಯೋಜಿತ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದು ಅತ್ಯಂತ ಸುರಕ್ಷಿತವಾದ ಮಾರ್ಗವಾಗಿದೆ. ಇದರೊಂದಿಗೆ ವೀಸಾ ವಿಸ್ತರಣೆಯ ಫಾರ್ಮ್ I-539 ನಿಯಮಗಳ ಬಗ್ಗೆ ಮುಂಚಿತವಾಗಿ ಸೂಕ್ತ ಕಾನೂನು ಮಾಹಿತಿ ಪಡೆದು ಮುನ್ನಡೆಯುವುದು ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಅತ್ಯಗತ್ಯವಾಗಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.